ಬಂದಲ್ಲೇ ಬಂದು ಬಿಟ್ಟಿರುವುದು ಶೋಣಿತಾಪುರ ತಳಿರು ತೋರಣ ಸಂಭ್ರಮದ ವಾತಾವರಣ ಯಾಕಾಗಿ ಕಲ್ಯಾಣೋತ್ಸವ ಯಾರ ಕಲ್ಯಾಣ ಮಾಲಿನಿ ದೇವಿ ವಿಜೃಂಭಣೆಯ ಅಮೃತಮಯವಾದಂತಹ ಕಲ್ಯಾಣೋತ್ಸವವನ್ನು ನಿರ್ಮಿಸಬೇಕಾಗಿ ಕಾಯ್ತಾ ಇದ್ದದ್ದು ಮಾಲಿನಿ ದೇವಿಯನ್ನಾದ್ರೂ ಕೂಡ ಉಪಚರಿಸಲಿಕ್ಕೆ ಬೇಕಾಗಿ ಕಾಯ್ಬೇಕೋ ಬೇಡವಾ ನೋಡು ನೋಡು ದೇವಿ ಔಷಧಿಯ ಆಸನವನಿತು ಉಪಚರಿಸಿದಳು. ಅಮ್ಮ ಎಂತಾದದ್ದ ಅಲ್ಲ ನಾ ಹೇಳಿದ್ದೆ ಎಣ್ಣೆ ಚೆಲ್ಲಬೇಡಿ ಅಂತ ನೀವು ಎಣ್ಣೆ ಚೆಲ್ಲಿದ್ದ ದೂತ ನೀನ್ ಯಾಕೆ ಎದುರು ಹೋದದ್ದು ಯಾಕೆ ಎಂತ ಆಯ್ತಲ್ಲ ನೀನ್ ಎದುರು ಹೋದಕ್ಕೆ ಅವ್ರು ಹೆದರಿಕೊಂಡರು. ಓ ನನ್ನ ಮುಖ ನೋಡ ಹೌದಪ್ಪ ಏನಾಯ್ತು ಇದು ಎಲ್ಲಿ ಹಿಡ್ಕೊಂಡು ಬಂದ್ರಿ ಹಿಡಿದುಕೊಂಡು ಬಂದದಲ್ಲ ಇಲ್ಲೇ ಇದ್ದದ್ದು. ಅಲ್ಲ ನಾ ಇಷ್ಟು ಚಂದ ಇದ್ದೆ ನನಗೆ ಹೀಗೆ ಹೇಳುದ ದೂತ ಓ ವಿಶ್ವ ಸುಂದರ ನೀ ಅಲ್ಲ ಓಯ್ ನಿಮಗಾಗಿ ಉಚಿತ ಆಸನವನ್ನು ಇರಿಸಿದ್ದೇನೆ ಆಸೀನರಾಗಬೇಕು. ಧನ್ಯವಾದ. ಬಹಳ ದೂರದಿಂದ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಮುಖದ ವರ್ಚಸ್ಸನ್ನೇ ನೋಡಿ ನಾನು ಭಾವಿಸಿಕೊಂಡವಳಿಗೆ ಸ್ವಲ್ಪ ಹೆಚ್ಚಿನ ಬೆವರು ಹರಿಯುತ್ತದೆ. ಹೌದಪ್ಪ ನೀವೇ ನನ್ನ ಬಾವಿ ಅಯ್ಯಂದಿರ ಎಂಬುದಾಗಿ ಭಾವಿಸಿಕೊಂಡವಳು ನಾನಿದ್ದೇನೆ. ಆ ಸಂತೋಷಕ್ಕಾಗಿ ಓಡೋಡಿ ಬಂದು ಹಾಗಾಗಿ ನಿಮಗೆ ನಮಸ್ಕಾರವನ್ನು ನೀಡಿದ್ದೇನೆ. ಪ್ರತಿ ನಮಸ್ಕಾರ. ಶ್ರೇಯಸ್ಸಾಗಲಿ. ಬಹಳ ದೂರದಿಂದ ಬಂದವರು ನೀವು ತಡೆದು ಬಂದಿದ್ದೀರ. ಕುಡಿಯುವುದಕ್ಕೆ ನಾನು ಬೇಕಾ ಕುಡಿಯುವುದು ನಮಗೊಂದು ಅಭ್ಯಾಸ. ಏನು ಕುಡಿಯುವ ಅಭ್ಯಾಸ ಇಲ್ಲ ಅಂತಲ್ಲ, ಮತ್ತೆ ಅಷ್ಟೊತ್ತಿಗೆ ಎಷ್ಟು ಬೇಕು ಪ್ರಮಾಣವಾಗಿ ಪ್ರಾಮಾಣೀಕರಿಸಿ ಅದು ಸ್ವೀಕರಿಸಿ. ನಿಮ್ಗೆ ಕುಡಿಯುವುದಕ್ಕೆ ತಂಪು ಪಾನಿ ಆದೀತ ತಂಪ ಈಗ ಈ ಹೊತ್ತಿಗೆ ಒಳ್ಳೆಯದು ಕಾಣುತ್ತೆ. ತಂಪಾಗು ಬಿಸಿ ಬೇಡವಾ ಬೇಡ ಮೊದಲೇ ಬಿಸಿ ಆಗಿದ್ದೇನೆ. ಹೌದಾ ಬಿಸಿ ಬೇಡ. ಸಮಶೀತೋಷ್ಣ ಸಮಶೀತೋಷ್ಣ ನಿಮಗೆ ಯಾವುದು ಬೇಕದು ನಮ್ಮಲ್ಲಿ ಈ ತರನೇ ಹೇಳಿ ಇದೆಲ್ಲ ವ್ಯವಸ್ಥೆ ಮಾಡ್ತಾನೆ. ಪಾಪ ಕುಡಿದು ಕೂಡ ಹೊಟ್ಟೆ ಮುಂದೆ ಬಂದಿದೆ. ನಮ್ಮಲ್ಲಿ ವ್ಯವಸ್ಥೆ ಹೆಚ್ಚು. ನಿಮಗೆ ಯಾವ್ದು ಬೇಕು ಹೇಳಿ ಅದ ಹಣ್ಣಿನ ರಸ ಉಂಟು ಯಾವ್ದು ಬೇಕಾದ್ರು ಆರೋಗ್ಯಕ್ಕೆ ಯಾವ್ದು ಒಳ್ಳೆ ಗ್ಯಾರಂಟಿಂದ ಒಳ್ಳೇದು ಗ್ಯಾರಂಟಿ ಈಗ ಜೋರದ ಗ್ಯಾರಂಟಿ ಜೋರು ಈಗ ನಮ್ಮ ಒಂದೆರಡು ಇರಲಿ ಎರಡ ಸಾಕಾದಿ ಬಂದವರವರು ಮತ್ತೆ ಶ್ರೇಷ್ಠ. ದೂತ ಓ ಅಮ್ಮ ಅವರಿಗೆ ಏನು ಬೇಕು ವಿಚಾರಿಸಿಕೊಂಡು ಬಾ ಹೋಗು. ನಮಸ್ಕಾರ ನಮಸ್ಕಾರ ಸ್ವಸ್ತಿ ನಮಸ್ಕಾರ. ಮತ್ತೆ ಹೇಗಿತ್ತು ಪ್ರಯಾಣ ಎಲ್ಲ ಸುಗಮವಾಗಿಯೇ ಉಂಟು. ಓ ಸುಗಮದಲ್ಲೇ ಬಂದ್ರೆ ಹಾಗಲ್ಲ, ಬೇರೆ ಸಿಗ್ಲಿಲ್ವೇ ಸುಗಮವಾಗಿ ಉಂಟು, ಸೌಖ್ಯವಾಗಿ ಉಂಟು ಎನ್ನುವಾಗೆ ಸುಗಮವಾಗಿ ಉಂಟು ಇದು ಆಯಾಸ ಆಗಲಿಲ್ಲ ಆಯಾಸ ಪರಿಮಾರ್ಜನೆ ಬೇಕಾಗಿದ್ದನ್ನು ಹಿಡಿದುಕೊಂಡೇ ಬಂದಿದೆ. ಓ ಹಿಡ್ಕೊಂಡೇ ಬಂದಿದ್ರಾ ಇದು ಬಂದಿ ಏನು ಇದು ನೀವು ತಂದದ್ದು ಯಾವ್ದು ನಮಗೆ ಯಾವುದು ಬೇಕು ಅದನ್ನೇ ತರ್ತೇವೆ. ಹೌದಾ ಒಂದ್ ಕೆಲಸ ಮಾಡಿ ಆಗಿದೆ ಹೋಗುವಾಗ ಒಂಚೂರು ಸಿಕ್ಕಿ ಹಾ ಸಿಕ್ಕಿದ್ರೆ ನಿನಗೂ ಬೇಕಾಗಿಲ್ಲ. ಅಲ್ಲ ನೀವು ತಂದದಲ್ಲ ನಮ್ಮ ಹತ್ರ ಬೇಕಷ್ಟು ನಿನಗೆ ಅವರನ್ನೇ ಕೇಳುವುದಕ್ಕೆ ನಮ್ಮಲ್ಲಿ ಏನಾದ್ರೂ ಕೊರತೆ ಉಂಟಾ? ಹಾಗಲ್ಲ ಅಮ್ಮ. ಮತ್ತೇನಾ? ನಮ್ಮಲ್ಲಿ ಬೇಕಾದಷ್ಟು ಉಂಟು. ಉಂಟು. ಒಂದು ವೇಳೆ ಅವ್ರು ತಂದದ್ದು ನಮ್ಮಲ್ಲಿಕ್ಕಿಂತ ಒಳ್ಳೇದಾದ್ರೆ ಅದರಲ್ಲೇ ಪೂರೈಸಿಬಿಡುವ. ನಮ್ಮಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಆದ್ಮೇಲೆ ಅದಕ್ಕಿಂತ ಉತ್ತಮವಾದ ಬೇಕು ನಿಮಗೆ ಹಾ ಸಾಕು 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 ಸಾಕಾಗುದಿಲ್ವಾ? ಹೌದೌದು ಇದು ನಿಮ್ಗೆ ಕಾಲಿಗೆ ನೀರು ಬಂತ ಏನು ಮಾತು ಕೆಲಸ ಉಂಟೇನ? ಆಗಲ್ಲ ಮಾರ್ರೆ. ಅವ್ರು ಸಿಟ್ಟು ಮಾಡೋದು ಯಾಕೆ ಅಮ್ಮ ಸಿಟ್ಟಾದ ವಿಷಯ ಹೇಳಿದ ಅವಾಗ ಸಿಟ್ಟೆ ಬರು. ಅದು ಕಾಲಿಗೆ ನೀರು ಬಂತಂದ್ರೆ ಹೇಗೆ ನಿಮ್ಗೆ ಅಂತ ಕಾಲಿಗೆ ರೋಗ ಉಂಟಂತ ಹೇಳಿದ್ದಾರೆ. ಅದನ್ನ ಕೇಳಿ ವಾತ ಕಸ ಉಂಟ ಅಂತ. ಆಗಲ್ಲ ಮಾರ್ರೆ. ಮತ್ತೆಂತ ಅಂದ್ರೆ ಕಾಲಿಗೆ ಕಾಲು ತೊಳೆಲಿಕ್ಕೆ ನೀರು ಬಂತ ಕೇಳುತ್ತೆ. ಬಂದವರಿಗೆ ಮಾಡಬಹುದಾದ ಶಿಷ್ಟಾಚಾರ ಹೌದು ಎಲ್ಲಿ ವ್ಯವಸ್ಥೆ ಉಂಟು? ಒಂದ್ ವೇಳೆ ಬರ್ಲಿಲ್ಲ ಅಂತ ಆದ್ರೆ ಹಾ. ಓ ಅಲ್ಲಿ ಹಂಡೆ ಉಂಟು ಹಾ. ಅದ್ರಲ್ಲಿ ನೀರು ಉಂಟು ಮೇಲ್ ತಂಬಿಗೆ ಉಂಟು ಹಾ. ಅದನ್ನ ಹಿಡ್ಕೊಂಡು ಅಲ್ಲಿ ತೆಂಗಿನ ಮರದ ಸಾಲೆ ಉಂಟು ಹಿಡ್ಕೊಂಡು ಹೋಗಿ ಯಾಕೆ ಸುಳ್ಳು ಹೇಳಬೇಡ. ನೀರು ವ್ಯವಸ್ಥೆ ಉಂಟಾ? ಉಂಟಪ್ಪ ಆಮೇಲೆ ಹೋದವರ ಗತಿ ಅದೋ ಗತಿ ಅಂತ ಆಗ್ತದೆ ಅಲ್ವಾ? ಅದು ವ್ಯವಸ್ಥಾಪಕರು ಸರಿ ಮಾಡಿ ನಮ್ಮಲ್ಲಿ ಯಾವುದಕ್ಕೂ ಕೊರತೆ ಬಾರದೆ ನೋಡಿಕೊಳ್ಳೋದಕ್ಕೆ ಮನಸ್ಸು. ಹಾಗಾದ್ರೆ ಮದುವೆಗೆ ಬಂದವರು ಹಾ. ದಿಬ್ಬಣಿಯಾಗಿ ಬಂದಿದ್ದೇವೆ ಅಂತಾದ್ರೆ ಆದರಿಂದ ಸತ್ಕರಿಸಿದ್ದಿ. ಮದುವೆಗೆ ಬೇಕಾಗುವುದು ವರ ಮಾತ್ರ ಅಲ್ವಲ್ಲ, ಮದುವೆ ಮಾಡಿಸಬೇಕು ಅಂತಾದ್ರೆ ಯಾರು ಬೇಕು? ಬ್ರಾಹ್ಮಣರ ಅಗತ್ಯವಾಗಿದೆ. ಎಲ್ಲಿದ್ದಾರೆ? ನಮ್ಮ ಕುಲಪುರೋಹಿತರಿಗೆ ಹೇಳಿ ಕಳಿಸಿದವಳು ನಾನಿದ್ದೇನೆ. ಇಷ್ಟು ಹೊತ್ತಿಗೆ ಹೋಗಿ ಓಲೆ ಮುಟ್ಟಿರಬಹುದು. ಬರುವ ನಿರೀಕ್ಷೆಯಲ್ಲಿ ಇರೋಣ. ಕರೆದ ಸ್ವಾಮಿ ಬ್ರಾಹ್ಮಣರೇ ತಡಾದದ್ದು ಯಾಕೆ? ಮೊದಲೊಂದು ಮಾಡಿದ್ದೆ ಹಾಗಾಗಿ ತಡ ಆಯ್ತು ಕಾರ್ಯಕ್ರಮ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋದ್ರು. ಹೌದು. ಅಲ್ಲ ರಾಜ ಆಸ್ಥಾನದ ಕರೆಯುವಾಗ
ನಾನು ಬಾವಿಕಟ್ಟೆಯಲ್ಲಿ ಬ್ರಾಹ್ಮಣ್ರೆ ಹಾ ಸಾಲ ಬಾಧೆ ಹೆಚ್ಚಾಗಿ ನೀವು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬಾವಿ ಹಾರ್ಲಿಕ್ಕೆ ಹೋದದ್ದ? ಹೌದು. ಈ ವರ್ಷ ಆದ್ರೂ ಸಾಲ ಮನ್ನಾ ಆಗ್ತದೆ ನೋಡಿದೆ. ಆಗಿಲ್ವಾ? ಅದು ಈಗಲ್ಲ ಬ್ರಾಹ್ಮಣರೇ, ಇನ್ನು 5 ವರ್ಷ ಹೋದ್ರು ಸಾಲ ಮನ್ನಾ ಆಗುದಿಲ್ಲ. ಪಾಪ ಇವೆಲ್ಲ 15 ಮಾಡ್ಕೊಂಡಿದೆ. ಯಾಕೆ ಅವರೇ ಸಾಲದಲ್ಲಿ ಹಾಗೆ ಹೇಳು. ಮತ್ತೇನು ಮುಗಿಸೋದೇ ಇಲ್ಲ ಅದಲ್ಲ. ಮತ್ತೇನು? ಛೇ, ಈಗ ನಾನು ಹೋಗಿ ಬಾವಿಕಟ್ಟೆಯಲ್ಲಿ ಸ್ನಾನ ಮಾಡುವಾಗ ಒಂದು 3 ಕೊಡ್ಪನ ತಲೆಗೆ ನೀರು ಹಾಕೊಂಡ ಹೌದು, ಶುದ್ಧ ಆಗ್ಬೇಕಲ್ಲ. ತ್ರಿಕಾಲದಲ್ಲಿ 3 ಬಾರಿ ಸ್ನಾನ ಆಗ್ಬೇಕು. ಆಮೇಲೆ ಕೊನೆಗೆ ಒಂದು ಕೊಡ್ಪನ ನೀರು ಎತ್ತುವಾಗ ಕೊಡ್ಪನ ಹಗ್ಗ 2 ಬಾವಿಗಳು ಹೋಯ್ತು. ಆಮೇಲೆ ಏನ್ ಮಾಡಿದ್ರಿ? ಇನ್ನೆಂತ ಮಾಡೋದು ಸ್ನಾನ ಪರಿಪೂರ್ಣ ಆಗ್ಲಿಲ್ಲಲ್ಲ ಅಂತ ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ಆಚೆ ಈಚೆ ತಿರುಗ್ತಾ ಇದ್ಲು. ನಾನು ನೋಡಿದ್ದೀನಿ ನಿಮ್ಮ ಹೆಂಡತಿಯನ್ನು. ಹೌದು, ತಡ ಮಾಡ್ಲಿಲ್ಲ. ಕಾಲಿಗೆ ಹಗ್ಗ ಕಟ್ಟಿದ್ದು ಕೆಳಗೆ ಇಳಿಸಿದ್ದೆ. ನಿಮ್ಮ ಹೆಂಡತಿಯನ್ನು ಬಾವಿಗೆ ಹಾಕಿದ್ರಾ? ಹೌದು, ಅವಳು ಬಾವಿ ಒಳಗಿದ್ದ ಆಮೇಲೆ ನಿಮ್ಮ ಹೆಂಡತಿ ಸೊತ್ತಿಗೆ ಇಲ್ಲಪ್ಪ, ಅದು ಸೊಂಟ ಗಾತ್ರದವರೆಗೆ ಉಂಟು, ಏನು ಸಮಸ್ಯೆ ಇಲ್ಲ. ನೀವು ಬಂದಿದ್ದಾರಂತ. ಏನು ಕರೆದದ್ದೆಂತದ್ದು? ಬ್ರಾಹ್ಮಣ್ರೆ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕಲ್ಲ? ಕೆಲವರಿಗೆಲ್ಲ ಹೊಟ್ಟೆಗಿಚ್ಚು ಮರೆ ಏನು? ನಮ್ಮ ಮುಖ ಹೋಗ್ತಾ ಆಗ್ತದಲ್ಲ, ಕೆಲವರದೆಲ್ಲ ಒಳಗೆ ಒತ್ತಿ ಹೋಗ್ತಾ ಉಂಟಲ್ಲ. ಆಗ್ಲಿ ಬಿಡಿ, ಸಮಸ್ಯೆ ಅಂತ ಇಲ್ಲ. ಏನು? ಇಂಥ ಚಂದದ ಮುಖದಲ್ಲಿ ಚಪ್ಪರ ಎಲ್ಲ ಹಾಕ್ತೀರಿ, ಬಂದಂತ ಅತಿಥಿಗಳನ್ನು ಇಲ್ಲಿ ಕೂರಿಸ್ತೀರಿ, ಒಲೆ ಅಂತ ಹಂಡೆ ನನ್ನ ಬಾಯಿ ಮೇಲೆ ಇಡ್ತೀರಾ, ಆಮೇಲೆ ಕಟ್ಟಿಗೆ ನಾನು ಹೂವೊಳಗೆ ತೂರಿಸ್ತೀರಾ. ನೀವು ಹೂ ಅಂತ ಹೇಳಿದ್ರೆ ಮಾಡ್ಬೋದು. ಎಂತ ಮಾಡ್ತೀರಿ? ಕೈ ತೊಳಿಲಿಕ್ಕೆ ವ್ಯವಸ್ಥೆ ಅಲ್ಲ. ಏನೊಂದು ಕೆಲಸ ಮಾಡು, ಅಡ್ಡ ಮನ್ಕೋ. ಬ್ರಾಹ್ಮಣ್ರೆ, ಬಿದ್ದು ನಿಂಗೆ ಯೋಗ ಅಲ್ಲ ಹಾಗಲ್ಲ ಬ್ರಾಹ್ಮಣ್ರೆ, ಮತ್ತೆ? ನಿಮ್ಮ ಸಮ್ಮುಖದಲ್ಲಿ ನೀವೇ ಮುಂದೆ ನಿಂತುಕೊಂಡು ಎಲ್ಲ ಮಾಡಿಸ್ಬೇಕಲ್ಲ. ನೀವು ಮದುವೆ ಯಾರಿಗೆ? ಮದುವೆ ಹಾ. ನನ್ನ ಮಗಳಿಗೆ. ಛೇ, ನಿಮ್ಮ ಮಗಳು ಮೊದಲು ಹೇಗಿದ್ದಿದ್ಲು ಮರೆ? ಹೇಗಿದ್ರು? ಮುದ್ದಾಗಿ ಮುದ್ದು ಲಕ್ಷ್ಮಿ ಆಗಿದ್ಲು. ಹೌದು ಬ್ರಾಹ್ಮಣ. ಆಮೇಲೆ ಪುಟ್ಟಗೌರಿ ಆಗ್ತದೆ. ಹೌದು. ಆಮೇಲೆ ಈಗ ಮಂಗಳಗೌರಿ. ಹೌದು, ಮದುವೆ ಆಗಲಿಕ್ಕೆ ಹೊರಟವಳ. ಹೌದಾ? ಕುಲಕ್ಕೆ ಒಬ್ಳೆ ಅವಳು. ಹೌದು. ಕುಲ ಓದುವಾಗಿದ್ದವಳು. ಈಗ ಮದುವೆ ಯಾರ ಜೊತೆ? ಮದುವೆ ಹುಡುಗ ಗೊತ್ತಾಗಿಲ್ವಾ ನೀವು? ಹುಡುಗ ಬಂದು ಸಭೆಯಲ್ಲಿ ಕುಳಿತಿದ್ದಾನೆ. ಸಭೆಯಲ್ಲಿ ಕೂತ್ಕೊಳ್ಳುದು ಯಾರು? ನೀನ ಬರ ಸಭೆಯಲ್ಲಿ ಅಲ್ಲ, ಆ ಸಭೆಯಲ್ಲಿ ಇರ್ತಾನ ಹುಡುಗ. ಹಿಂದೆ ಪ್ರತ್ಯೇಕ ಆಸನ ಉಂಟು. ಹಿಂದೆ ನೋಡಿ. ಇದು ಯಾವುದೇ ಮನೆದು? ಇಲ್ಲ, ಇವೇನು ಗೋಡಂಬಿ ಬಾಗಿಲು ಹಾಕಿದ ಮೇಲೆ ಬಂದೆ ಹೇಗೆ? ನೀನು ಮದುವೆ ಗಂಡು ನಾನಲ್ಲ ಬ್ರಾಹ್ಮಣರೇ. ಗಂಡಿನ ಅಂತ ಲೆಕ್ಕ ಹಾಕ್ದೆ ನಾನು. ನೀನು ಗಂಡೆ ಅಲ್ಲ ಬ್ರಾಹ್ಮಣರೇ, ಇವರನ್ನೆಲ್ಲ ಹೇಳ್ಬೇಡಿ, ಮತ್ತೆ ಹೇಳ್ತದೆ ನನಗೆ. ಯಾರು ಕೊಟ್ಟಾಗಿದ್ದ ಮನೆ? ಹಾಗಲ್ಲ ಹೇಳಿದ್ದು, ಮದುವೆಯ ಗಂಡು ನಾನಲ್ಲ ಅಂತ ಹೇಳಿದ್ದು. ನಮ್ಮ ಮದುವೆ ಗಂಡಿವಲ್ವಾ? ನಾನಲ್ಲ, ನೀವೆಂತ ಮಂತ್ರಿ. ಅಯ್ಯೋ, ನೀವು ಬಂದಿದ್ದು ಬಹಳ ಒಳ್ಳೆ ಆಯ್ತು ಮನೆ. ನಮ್ಮ ಕ್ಷೇತ್ರಕ್ಕೆ ಈ ವರ್ಷ ಆದ್ರೂ ಬಂದ್ರಿ ಅಲ್ಲ. 3 ಲಕ್ಷ ಸಾಲ ಮನ್ನಾ ಮಾಡ್ತೀವಿ. ಮಾಡುವ. ಪಾಪ ನಾಳೆ ನಿಮ್ಗೆ ಖರ್ಚಿಗೆ ಅಂತ. ಆಗಲ್ಲ, ಆಶ್ವಾಸನೆಯನ್ನು ನಾವು ಕೊಡ್ತೇವೆ. ಆಯ್ತಾಯ್ತು, ಆಶ್ವಾಸನೆ ಕೊಟ್ಟಿದ್ದೆಲ್ಲ ಬರ್ತಾ ಉಂಟಾ? ಬರ್ತದೆ, ನಿರೀಕ್ಷೆಯಲ್ಲಿ ಇರ್ಬೇಕಷ್ಟೇ. ಆಯ್ತು, ಅವ್ರು ಹೋದ್ರಂದ್ರೆ ಅದೇ ನೀವ್ಯಾರು ಮಂತ್ರಿಗಳ? ಹಾ, ನೀವು ಅಲ್ಲಿ ಹೋಗಿ ನಿಲ್ಲುದ ಮಾರ್ಯಾರೆ? ಒಂದು ಮನೆಯಲ್ಲಿ ನಿಂತ್ಕೊಳ್ಳಿ, ಎಲ್ಲ ಅವರ ಹೋಗ್ತಾರೆ. ನಾಮಧೇಯ ಅವರ ಅಂಗ ಅದೇನು ಹೆಸರಿತ್ತ? ದುರ್ಜಯ ಎನ್ನುವುದಾಗಿ. ಯಾವ್ದು? ದುರ್ಜಯ. ಅದು ಮುಗ್ದು ಒಂದ್ ಸ್ವಲ್ಪ ತೋರುದು. ಹಾಗಲ್ಲ, ಮುಖದಲ್ಲಿ ತೋರುವ ಅಗತ್ಯವಿಲ್ಲ. ಮತ್ತೆ ಇಲ್ಲಿ ಓರುವಲ್ಲಿ ತೋರಿಸಿದ್ರೆ ಸಾಕು ಪರಾಕ್ರಮದಲ್ಲಿ. ನಿಮ್ದು ಎಲ್ಲ ಏನ್ ಅಡಿಲ್ಲ, ಸಂತೋಷ. ತಾವು ನಿಂತ್ಕೊಳ್ಳಿ. ಹುಡುಗಿ ಅಲ್ಲಿದ್ದ ಮಾತಾಡಿಸಿ. ಅಲ್ಲ, ಎಂತ ಮಾತಾಡ ಹುಡುಗನಿಗೆ ಒಂದು ಬ್ರಾಹ್ಮಣರು ಬಂದ್ರು ಅಂತ ಒಂದು ಗೌರವ ಕೊಡ್ಲಿಕ್ಕೆ ಆಗುದಿಲ್ವಾ? ಕಾಣಿಸ್ಲಿಲ್ವೇನೋ ನೀವು? ಇಂಥ ದೊಡ್ಡ ಜೀವ. ಹತ್ತಿರ ಹೋಗಿ. ಅಲ್ಲಿದ್ದಿದ್ಯಾ ನೀನ? ಇವರೇ ನಮ್ಮ ಕುಲಪುರೋಹಿತ. ಬ್ರಾಹ್ಮಣರು ಹಾಗೇ ಆಗ್ಲಿ ನೀವು. ಆಯ್ತು ಬ್ರಾಹ್ಮಣ. ಅದು ಹೀಗೆ. ಈಗ ನಾನು ಏನಂತ ಹೇಳಿ? ಇರ್ಲಿ. ಏನು ಮುಖದಲ್ಲಿ ಸಾಮ್ಯತೆ ಉಂಟು. ಅಂದು ಬಂದವರೇ ಬೇರೆ, ಇಂದು ಬಂದವರೇ ಬೇರೆ. ಯಾಕೋ ಅನುಮಾನ ಉಂಟು. ಇಲ್ಲ ಬಿಜೆ, ನಾವು ಬ್ರಾಹ್ಮಣರು ಮಾರೇ. ಅದಲ್ಲ ಹೇಳಿ, ಮುಖದಲ್ಲಿ ಸಾಮ್ಯತೆ ಉಂಟಲ್ಲ. ನೀವು ರಕ್ಕಸ ಪುರೋಹಿತರು ಅಲ್ಲಲ್ಲ. ರಕ್ಕಸ ಪುರೋಹಿತರು ಹೌದು? ಹೌದು, ಅದಲ್ಲ. ಯಾವುದು? ನೀವು ಹೇಳ್ತೀರಲ್ಲ ಅವ್ರು. ಅದಲ್ಲ ಹೇಳಿ, ರಕ್ಕಸ ಪುರೋಹಿತರಾಗಲಿ ರಕ್ಕಸರ ದೌರ್ಜನ್ಯ ಕ್ರಿಯೆಯನ್ನು ಮುಖದಲ್ಲಿ ಅಡಕವಾಗಿರುತ್ತದೆ ಎನ್ನುವಾಗ ನಾವು ನಂಬಿದ ಸತ್ಯ. ಆವಾಗ ಬಂದವ ದಾನವ ದೂತ, ಆ ಸಾಮ್ಯತೆ ಉಂಟು. ಇರ್ಲಿ, ಇಲ್ಲಿ ಕೂತ್ಕೊಳ್ಳಿ. ಈಗ ಹುಡುಗಿಯರು ಶೃಂಗಾರವಾದಳು ಶೋಣಿತದ ಬಾಳೆ ಅಂಗಡ ಸುಶೀಲೆ
ಒಳ್ಳೇದಾಗ್ಲಿ. ಹುಡುಗಿ ಬಂದಾಯ್ತಲ್ಲ. ಬ್ರಾಹ್ಮಣರೇ ಹಾ. ಅದು ಒಂದು ಶಾಸ್ತ್ರ ಆಗ್ಲಿಲ್ಲ. ಎಂತದ್ದು? ಹುಡುಗಿ ಮುಖವನ್ನು ಹುಡುಗ ಇನ್ನು ನೋಡೇ ಇಲ್ಲ. ನೋಡ್ಲಿಲ್ವಾ? ಹುಡುಗಿ ನೋಡುವ ಶಾಸ್ತ್ರ ಆಗ್ಲಿಲ್ಲ. ಹಾಗಾದ್ರೆ ಒಂದು ಮಾಡಿಬಿಡು. ತಡ ಮಾಡುವ. ಆ ಹುಡುಗಿ ಎಲ್ಲ ಅಂತ ಹೇಳಿ. ಹುಡುಗಿ ಎಲ್ಲಿದ್ದಾನೆ ಅಂತ ಹೇಳಿ. ಹಾ. ತೋರ್ಸು. ಮಗಳೇ, ಹುಡುಗ ಆ ಕಡೆಯಲ್ಲಿ ಇದ್ದಾನೆ, ಸರಿಯಾಗಿ ನೋಡು. ಅಮ್ಮ ಏನು? ನಂಗೆ ಎರಡನೇ ಸಂಬಂಧ ಬೇಡ. ಹ? ಎರಡನೇ ಸಂಬಂಧ ಯಾರನ್ನು ನೋಡು? ಬ್ರಾಹ್ಮಣರೇ, ಏನೇ? ನೀವ್ಯಾಕೆ ಹೋಗಿ ನಿಂತದ್ದು? ನನ್ನ ಹಲ್ಲಿಗೆ ಅಂತ ಅವಾಗ ತಿಂದದಲ್ಲೇ ಸಿಕ್ಕಾಯ್ಕೊಂಡು ನೀವು ಬರುವ ಮುಂಚೆ ತಿನ್ನದೆ ಯಾಕೆ? ಅದೆಂತ ಮಾಡೋ ಗಡಿ ಬಿಡಿ. ನಾನು ಮಗಳಿಗೆ ಹುಡುಗರನ್ನು ತೋರಿಸ್ತಿದ್ದೆ, ನೀವು ತೋರಿಸಿ ನನ್ನದೆಂತ ಸಮಸ್ಯೆ ಉಂಟು ಮಾಡಿ. ನೀವು ಹುಡುಗನ ಮುಂದೆ ಹೋಗಿ ನಿಂತದ್ದು ಯಾಕೆ? ಹುಡುಗ ಅಲ್ಲಿದ್ದ ಅದೇ ನೋಡು. ಅಮ್ಮನಿಗೆ ಅದು ನಂಗಾದ. ಎಂತ ಹೊಂದಾಣಿಕೆ ಮಾಡಿ ಅಮ್ಮನಿಗಾದ್ರೆ ಬ್ರಾಹ್ಮಣರೇ, ನೀವು ಏನ್ ಭಾವಿಸಿದ್ರು? ನಾನೇನು ನಿಮ್ಮ ಬಾಯಿಂದ ಬರ್ಲಿ. ಬ್ರಾಹ್ಮಣರೇ, ಅಮ್ಮ ನೋಡಿ ಒಪ್ಪಿಕೊಂಡ್ರೆ ನಾನು ಒಪ್ಪಿದ ಹಾಗೆ. ಅದೇ ಹೇಳಿದ್ ನಾನು. ವಾಡಿಗಳೊಂದು ಮಾತಿಲ್ವಾ? ಎಂತದ್ದು? ನೂಲಿನಂತೆ ಸೀರೆ, ಆ ಸೀರೆ. ತಾಯಿಯಂತೆ ಮಗಳು. ಹೌದು. ಮುಂದೆ ನೀವೇ. ನಾಯಿ ಬಾಲ. ನಾನು ಇವನ್ ಶಬ್ದ ಎಷ್ಟೊತ್ತಿ ಬರ್ತೀನಿ. ಬ್ರಾಹ್ಮಣರೇ, ಅವರಿಗೆ ಯೋಗ ಎನ್ನುವುದು ಸರಿಯಾಗಿ ಲಭಿಸಬೇಕು ಅಂತಾದ್ರೆ 2 ವರ್ಷ ತಿರುಗಾಟ ನಿಮ್ಮೊಂದಿಗೆ ಆಗಿ ಹೋಗಿ ಅವಕಾಶ ಕೊಡಿ. ಬೇಡ ಕಡೆಗೆ ಬರೀ ಬರ್ತಿದ್ದೆ ಮಾಡ್ತಾವ. 2 ವರ್ಷದಲ್ಲೂ ಅದೇ ಸಮಸ್ಯೆ ಆಗಿ. ಹಾಗಾಗಿ ಈಗ ಹುಡುಗನ ನೋಡಿ ಆಯ್ತಲ್ಲ. ಹೌದು. ಈಗ ಹಾರ 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 ನಿನ್ನ ಕಾರ್ಯಕ್ರಮ ಉಂಟು. ಇಷ್ಟೊತ್ತಿಗೆ ಅವಕಾಶ ಸಿಗಲಿಲ್ಲಾಗಿತ್ತ ಇಲ್ವಾ? ನೀವು ಹಾರ ಅಂದ್ರೆ ಇಲ್ವಾ? ಸಿಕ್ಕದ್ದೇ ಅವಕಾಶ. ಹಾರ ಬಿಡಿ. ಆಡಿದ್ದು ಬೇಸ್ಟ್ ಇದೆಲ್ಲೋ ಉದ್ರಿ ಕೆಳಗೋಗುತ್ತೆ. ಅದಲ್ಲ ನಾನು ಹೇಳಿದ ಹಾರ, ಈ ಹಾರಲಿಕ್ಕಲ್ಲ, ಮತ್ತೆ ಯಾವ್ದು? ಹೂವಿನ ಹಾರ. ಓ, ಹೂಹಾರ. ಹೂವಾರ. ಹಾಗಂತ ನಿಮ್ಮ ಮಾತನಾಡುವ ಬಾಯಲ್ಲಿ ಹೇಳ್ಬೇಕಲ್ಲ ಬಟ್ ಮತ್ ನಾನು ಇಷ್ಟೊತ್ತವರಿಗೆ ಯಾವ್ದು ಹೇಳಿ ಬೇಗ. ನೋಡಿ ನಾನು ಹೇಳ್ತೇನೆ. ಈಗ ಹೇಳಿದ ಕೂಡಲೇ ಹಾರವನ್ನು ಬದಲಾಯಿಸಬೇಕು. ಅಲ್ಲಿಂದ ಅಂತರ್ಪಟ ಹಾಕ್ಬೇಕು. ಬ್ರಾಹ್ಮಣರೇ, ಶಾಸ್ತ್ರವನ್ನ ಮರೆತಿದ್ದೀರಾ? ಇಲ್ಲ 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 ಹಾಗಲ್ಲ. ಗಡ್ಡಿ ಬಿಡಿ ಅಂತ ಒಳ್ಳೆಗೆ ಇಲ್ಲ. ನಿಂದು ಕಾರ್ಯಕ್ರಮ ಉಂಟಲ್ಲ ಇಲ್ವಾ? ನೀಡಿ. ಈಗ ಹುಡುಗಿ ಹೊರಗೆ, ಬ್ರಾಹ್ಮಣರೇ, ಹುಡುಗಿ ಹೊರಗೆ, ಹುಡುಗಿ ಒಳಗೆ, ಹೊರಗೆ, ಒಳಗೆ, ಹುಡುಗಿ ಹೊರಗೆ, ಒಳಗೆ. ಮದುವೆ ಮಾಡಿಸುದು ನಾನು. ಹುಡುಗಿ ಅಪ್ಪ ನಾನು ನೀವು. ಎಂತ ಹೇಸಿಗೆ ಬಟ್ರೆ ಅದು. ಎಂತ ಬಟ್ರೆ ನೀವು? ಎಲ್ಲಿ ಹಿಡ್ಕೊಬರ್ಲಿ ಅಲ್ಲ. ಎಂತ ಹೇಸಿ ಅಂದ್ರೆ ಹುಡುಗಿ ಹೊರಗೆ ಎಂತ ಹೇಸಿ ಅದು? ಅಲ್ಲ ಎಂತದೆ ಎತ್ತಿಗಳು ಎಂತದ ಹುಡುಗಿ ಹೊರಗೆ ಅಂದ್ರೆ? ಅದೇ ನೀ ಹೇಳಿ ಎಂತ ಆಯ್ತು ಈಗ? ಅದೇ ಹುಡುಗಿ ಹೊರಗೆ ಅಂದ್ರೆ ಒಟ್ಟು ಬೇಡ ಅಂದ್ರೆ ಎಂತ ಹೇಳಿಲ್ಲ. ಹುಡುಗಿ ಹೊರಗೋದು ಎಂತ ಆಯ್ತು ಹುಡುಗಿಗೆ? ಅದೇ ಹೊರಗೆ ಅಂದ್ರಪ್ಪ ನಂಗೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಿಲ್ಲ ಮತ್ತೆ ಅದೀಗ ಪ್ರಸಂಗ ಈಗ ಹುಡುಗಿ ಹೊರಗಂದಿಲ್ಲ ಎಂತ ಹೇಳು? ಬ್ರಾಹ್ಮಣರೇ, ನಿಮಗೆ ಭಾವ ನೋಡಿ ಅರ್ಥ ಆಗಿಲ್ಲ. ಅವರು ತಿಳಿದದ್ದು ಮಾಸಕ್ಕೆ 3 ದಿನ. ಹಾ ಅದು ಕೆಲವು ಮನೆ ಬದಿಗೆಲ್ಲ ಹೋಯ್ದಲ್ಲ ನೀವು. ಒಂದಲ್ಲ ಮರೆಯ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ಈಗ ಇದೆಂತದ್ದು ಈಗ? ಯಾವ್ದಿದು? ಈಗ ಅಂತರಪಟ್ಟ ಹೌದಾ? ಈಗ ಹುಡುಗನ ಮುಖವನ್ನು ಹುಡುಗಿ ನೋಡ್ಬಾರ್ದು, ಹುಡುಗಿಯ ಮುಖವನ್ನು ಹುಡುಗ ನೋಡ್ಬಾರ್ದು. ಬ್ರಾಹ್ಮಣರೇ, ಮದುವೆ ಬೇಡ. ಯಾಕೆ ಅಂತ ಕೇಳು. ಇದು ಮದುವೆ ಮನೆ ಬಂದ ಹುಚ್ಚಿನ ಮನೆ ನಿಮ್ಮನ್ನು ಕರೆದುಕೊಂಡು ಬಂದದ್ದು ಈಗ ಹಾಗಾದ್ರೆ. ಒಂದಾದ್ರೂ ಸಮಯ ಮರೆ ಅಲ್ಲ ಮಾರ್ರೆ, ಗೊಂದಲ ಬಂದಾಗ ನಿವಾರಿಸಬೇಕು. ಹೌದು ಹಾಗಲ್ಲ. ಯಾಕೆ ಹೇಳ್ತಾನೆ? ಯಾಕೆ? ಈಗ ಹಾರವನ್ನ ಬದಲಾಯಿಸೋದ್ರವರೆಗೆ ಆಮೇಲೆ ಇಲ್ಲಿ ಕೂತು ಏನು ಬೇಕಾದ್ರೂ ನೋಡಿ, ಯಾರು ಏನು ಬಿಡುವುದಿಲ್ಲ. ಇದು ರಕ್ಕಸರ ಮದುವೆ ವಿಷಯದಲ್ಲೂ ಉಂಟು. ಅದು ಸಂಪ್ರದಾಯ. ನಾನು ಹೇಳ್ತೇನೆ. ಹೇಳಿದ ಕೂಡಲೇ ಹೇಳಿದ ಕೂಡಲೇ ಹಾರವನ್ನು ಹಾಕ್ಬೇಕಾಯ್ತಾ? ಹಂಗೆ ಆಯ್ತು. ನಾನು ಹೇಳಿದ ಕೂಡಲೇ ಹಾರವನ್ನು ಹಾಕಿ ಸುಮರ್ಥ ಸಾವಧಾನ ಸುಲಗ್ನ ಸಾವಧಾನ ಸುದೇವಲಗ್ನ ಸುದೇವ ಚಂದ್ರಬಲ ಸುದೇವ ವಿದ್ಯಾಬಲ ಸುದೇವ ಮುಖ ನೋಡಿ ಮಾಲೆ ಹಾಕು. ಬೇಡ ನೀನು ಹಾಕು, ನೀನು ಹಾಕು. ಹಾಗಿರ್ಲಿ ಹಾಗಿರ್ಲಿ. ಆಯ್ತಲ್ಲ? ಇದೆಲ್ಲ ಆಯ್ತು. ಈಗ ಇನ್ನೇನಾಗ್ಬೇಕು? ಇನ್ನೀಗ ಮಂಗಲಿ ಮಂಗಲಿ ಬ್ರಾಹ್ಮಣರೇ, ನಿಮ್ಮನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ದು. ಹಿಂದದ್ದು ಮಾಂಗಲ್ಯ ಸರ. ಮಂಗಲ್ಯ. ಹೌದು.
ಓ ಏನು ಬಿಟ್ಟೆ ಮನೆ ಮಾಂಗಲ್ಯ ಶುದ್ಧ ಮಾಡ್ಕೊಂಡು ಮಾಂಸ ಕೊಟ್ಟಿದ್ದಾರೆ ಎಲ್ಲಿ ಬಿಟ್ಟೆ ಅಂತ ನೆನಪಾಗ್ಲಿಲ್ಲ. ರಗಳೆ ಆಯ್ತಲ್ಲ ಭಟ್ರೆ, ಎಂತ ಮಾಡುದು? ಒಂದ್ ಕೆಲಸ ಮಾಡುವ, ಯಾರಾದ್ರೂ ಮುತ್ತೈದರಿದ್ರೆ ಅವ್ರು ಮಾಂಗಲ್ಯ ಸಹ ತಗೊಬರ್ಲ. ನೀನು ಹೋಗು, ಒಂದ್ ಮೇಲೆ ನೋಡ ನೀ ಜೀವನ ಅಲ್ಲಿ ಎಂತ ಮಾತಾಡಿ ಸಾಯ್ತಾ ಮನೆ. ನನ್ನೊಂದು ಬಾಯಲ್ಲಿ ಶಬ್ದ ಬರಬಾರ್ದು, ಆದ್ರೂ ಬಂದು ತೊಂದ್ರೆ ಇಲ್ಲ ಭಟ್ರೆ. ಅಷ್ಟೊತ್ತಿಗೆ ಬಂದ್ರೆ ಏನ್ ಸಮಸ್ಯೆ? ಆಯ್ತು. ಈಗ ಮಾಂಗಲ್ಯ ಎಂತ ಮಾಡ್ಬೇಕು? ಏನಿದ್ರು ಬ್ರಾಹ್ಮಣರಿಗೆ ಎಲ್ಲೋ ಹೋಗುದಿಲ್ಲ, ಏನು ಸಿಕ್ಕಿದ್ರೆ ಅಲ್ಲಿಗೆ ಹೋಗಿ. ಇಲ್ಲಿಗೆ ಹೋಗು. ಓ, ಏನು ಸಿಕ್ಕಿದ್ರು ಅಲ್ಲಿಗೆ? ಬೆಂಕಿ ಕೆಂಡ ಸಿಕ್ಕರೆ ಅಂತ ಅಷ್ಟೇ ಅಷ್ಟೇ ಅಲ್ಲ ಮನೆ. ನಾನು ಬೆಂಕಿ ಗಂಡ ಸಿಕ್ಕಿ ನಿನ್ ಕೈಗೆ ಕೊಡ್ತಾರೆ ಮತ್ತೆ ಅದಕ್ಕೆ ತೆಗೆ ಆಯ್ತಲ್ಲ. ಏನಾಯ್ತು ಬ್ರಾಹ್ಮಣರ ತಡ ಮಾಡುದು ಯಾಕೆ? ಎಂತ ಮರೆ ಈಗ ಈ ಪ್ರಪಂಚ ಅಂತ ಹೇಳಿದ್ರೆ ಹೇಗೆಲ್ಲ ಬದಲಾಯಿತು. ಯಾಕೆ ಬ್ರಾಹ್ಮಣ? ಅವ್ರು ಮೊದಲು ಕೋಣೆ ಕಳಿಸಿ 15 ದಿವಸ ಬಿಟ್ಟು ಅವಾಗ ಹೇಳಿದ್ದೆ ಅಂತಂದ್ರೆ ನೀಲೇ ನೀ ಸೀರೆ ಅಂತೆ ಹೋಗಿದಂತೆ ಸೀರೆ. ಆ ಎಂತ ಗುಣ ನೋಡಿ, ಅಂದ್ರೆ ಅಮ್ಮನಾಗಿ ಮಗಳು ನೋಡಿ. ತುಂಬಾ ಪ್ರಥಮವಾಗಿ ನೋಡಿದ್ದಲ್ವಾ? ಏನು ಅಷ್ಟು ಮಾತಾಡ್ತಿದ್ವಿ. ನೀವು ನೇಕಾಡಲು ಕೆಳಗೆ ಬೀಳಲ್ಲ. ಅದು ಅದು ಅದ್ರ ಮೇಲೆ ವಿಶ್ವಾಸ ಇತ್ತು ಹೊಡೆದ ನಾನು. ಅದ್ರ ಬಗ್ಗೆ ಆದ್ರೂ ಕಲ್ಪನೆ ಉಂಟು ನೋಡುವುದು. ಲಕ್ಷ್ಯವಿದ್ದದ್ದೇ ಆದ್ರೆ ಏನು ಸಮಸ್ಯೆ ಇಲ್ಲ. ಲಕ್ಷ್ಯ ಇಲ್ಲದೆ ಹಾಗಾದ ಕಾರಣಕ್ಕೆ ಆಕಾಶ ತಲೆ ಬಿದ್ದಂತ ಅನುಭವ. ಮತ್ತೆಂತ ಒಂದು ಮಾಂಗಲ್ಯ ಕಟ್ಟಿಲ್ಲ ಮಾರೆ. ನೀವು ಎಚ್ಚರಿಸಬೇಕು ಬೇಡ ಬ್ರಾಹ್ಮಣರೇ? ಇನ್ನೆಂತ ಎಚ್ಚರಿಸೋದು? ಅವರಿಗೆ ಪ್ರಥಮ ಮದುವೆ ಅಲ್ವಾ? ನಾನೇನು ಕೇಳಿದ್ದ ಅವನ ಪರಿಚಯ ಗುರುಮಠ ಕಲ್ತದ್ದು ಒಂದು ಕೇಳಿ ನಾಳೆಗೆಲ್ಲ ಅದಲ್ಲ. ಯಾರಲ್ಲಿ ಈಗ ಇದ್ರ ಬಗ್ಗೆ ಗೊತ್ತುಂಟ? ಮಾಂಗಲ್ಯ ಸರ್. ಸುತ್ತ ಇರುವುದು ಕಪ್ಪು ಮಣಿ, ಕರಿಮಣಿ, ಕೆಳಗೆ ಇರುವುದು ತಾಳಿ. ಇದಕ್ಕೆ ವ್ಯವಸ್ಥೆ ಆಗಿದೆ. ಅಂದ್ರೆ ಯುವಕರೆಲ್ಲ ಅದ್ರ ಅರ್ಥ ಇರ್ತದೆ ಭಟ್ರೆ. ಅರ್ಥ ತಾಳಿ ಅಂತ ಒಂದು ಅಂದ್ರೆ ಇದಕ್ಕೆ ವ್ಯವಸ್ಥೆ ಆಗಿದೆ. ಚುಗುರು ಬೇಯಿಸಬೇಕು, ತಾಳಬೇಕು ಅಂತ ಅರ್ಥ. ಒಂದು ವೇಳೆ ಸಣ್ಣ ಮಾಂಗಲ್ಯ ಹಾಕೊಂಡ್ ಬಿಟ್ರೆ ಕಾಣೋದಿಲ್ಲ ಅಲ್ಲ ಭಟ್ರೆ? ಇಷ್ಟೇ ಸಣ್ಣ ಹಾಕೊಂಡು ನೀನು ಸಂಶೋಧನೆ ಎಷ್ಟು ಮಾಡಿದೆ ಇದರಿಗೆ ಸಂಶೋಧನೆ ಮಾಡಿದ್ದೇನೆ. ಮಾಡಿದ್ರೆ ಹೆಚ್ಚಾಯ್ತು. ಇಲ್ಲಿ ಯಾರು ಇದ್ರ ಬಗ್ಗೆ ಗೊತ್ತಾಯ್ತಲ್ಲ? ಯಾರಲ್ಲಿ 5 ಜನ ಮುತ್ತೈದರು ಬನ್ನಿ ಬೇಗ ಮುಟ್ಟಿ. ಬ್ರಾಹ್ಮಣರೇ, ಹೆಂಗಸರು 5ಕ್ಕಿಂತ ಅಧಿಕ ಜನ ಅಂತ ಹೇಳ್ತಿದ್ದಾರೆ. ಹೌದು, ಯಾರು ಹೇಳ್ಬೇಡಿ, ಯಾರು ಹೇಳ್ಬೇಡಿ. ಅಲ್ಲ, ಬನ್ನಿ ಅನ್ನೋದು ನೀವೇ, ಹೌದು, ಬೇಡ ಅನ್ನೋದು ನೀವೇ. ಇದ್ರೆ ಮತ್ತೆ ಎಷ್ಟು ಜನ ಬರ್ಬೇಕಾಗ್ತದೆ? ಬಂದವರಿಗೆ ಮತ್ತೆ ಆಸನ ತಪ್ಪಿ ಹೋಗುದು, ಮತ್ತೆ ನಮಗೆ ಹೌದಾ? ಒಂದು ಕೆಲಸ ಮಾಡಿ, ನೀವು ಯಾರು ಹೇಳುದು ಬೇಡ, ನಿಮ್ಮದನ್ನು ನೀವು ಮುಟ್ಕೊಳ್ಳಿ. ನಾನು ಇದು ಮುಂದುವರಿಸ್ತೇನೆ. ಇದು ಹೇಳಿದ ಪೂಜೆ ಕಟ್ಟಬೇಕಾಯ್ತಾ? ಹೇಳಿದ ಪೂಜೆ ಮಾಂಗಲ್ಯಂ ತಂತು ನಾನೇನ ಮಮ್ಮ 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 ಮಾಮ ಮಮ್ಮ ಅಲ್ಲ ಮರೆಯ ಮಾಮ ಮಾಂಗಲ್ಯಂ ತಂತು ನಾನೇನ ಮಾಮ ಆಯಪ್ಪ ಹೇಳ್ತೇನೆ ಮರೆ. ಮಾಂಗಲ್ಯಂ ತಂತು ನಾನೇನ ಜೀವನ ಹೇತನ ಗಂಟೆ ಪದ್ಮಾವಿ ಶುಭಗೆ ಶಾಲಿವಂ ಶರಣಂ ಶತಂ ತಾಳಿ ಕಟ್ಟು. ಕೆಲಸ ಮಾಡಿ, ಒಂದು ಕೆಲಸ ಮಾಡಿ. ಈಗ ಸಪ್ತಪದಿ ಆಗ್ಬೇಕು, ಸಪ್ತಪದಿ ತೊಳಿಬೇಕು. ಒಂದು ಕೆಲಸ ಮಾಡಿ, ಈಗ ಮಾಡೋಣ. ಏನ್ ಹೇಳ್ತಿದ್ದೀರ ನೀವು? ಇಲ್ಲೆಲ್ಲ ಅಷ್ಟು ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ಅವಳ ನೀವು ಮಾಡೋದು ಬೇಡ, ಅವಳೇ ಮಾಡ್ಬೇಕು. ಮಾಡ್ಬೇಕಲ್ಲ, ನೀ ಎಲ್ಲಿ ಬಿಟ್ಟರು ಮಾಡ್ತೇನೆ. ಮಾಡಿ ಅಂದ್ರೆ ಅವ್ರಿಗೆ ಆಗುದಿಲ್ಲ, ನಾನು ಮಾಡ್ಕೊಡಿ. ನಿಮಗೆ ಎಂತ ಕಡುಮುಖ ಮರೆಯ ಅಲ್ಲ, ಅವ್ರಿಗೆ ಆಗುದಿಲ್ಲ. ಎಲ್ಲ ತಗ್ಗಾಗವು ಮರೆ ನಾ ಮಾಡ್ತೇವೆ. ಅಯ್ಯೋ ಬೇಡ, ಒಂದ್ಸಲ ಆದಾಗ ಮಾಡ್ಲೇಬೇಕು. ಏನಾದ್ರೂ ಹೇಳು ಮರೆ. ಬ್ರಾಹ್ಮಣರೇ, ಅವಾಗ ಏನು ಹೇಳಿದ್ರಿ? ಮದುವೆಗೆ ಬಂದದ್ದು ಹುಟ್ಟು ಸಂತೆಗೆ ಬಂದದ್ದು ಅಂತ ಕೇಳಿದ್ರಿ. ಹೌದು. ನೀವು ಅದನ್ನ ನೀವು ಮಾಡ್ತಾ ಇದ್ದೀರಿ. ಅದಲ್ಲ, ಸಪ್ತಪದಿಯನ್ನು ತುಡಿಬೇಕಿದ್ರೆ ಈ ಕಿರುಬೆರಳನ್ನ ಆ ಕಿರುಬೆರಳಿಗೆ ಹೀಗೆ ಮಾಡ್ಬೇಕು. ಆಯ್ತಾ? ನೀನು ಆಚೆ ಹಾಗೆ ಬಿಡಿಸಿ ಹೇಳ್ಬಾರ್ದ? ಪ್ರಥಮ ಬಿಡಿಸಿ ಹೇಳ್ಬಾರ್ದ?
ಆಯ್ತು, ನಾನು ಹೇಳ್ದ ಹಾಗೆ ಬರ್ಬೇಕು. ನಾನು ಹೇಳ್ತೇನೆ, ನನ್ನ ಸುತ್ತ ನೀವು ಬರ್ಬೇಕು. ನನ್ನ ಸುತ್ತ ಬರ್ಬೇಕು. ಅಲ್ಲ ಮಧ್ಯದಲ್ಲಿ ನಿಂತ್ಕೊಳ್ಬೇಕು. ನಾನೆಂತ ತುಳಸಿ ಕಟ್ಟೆಯ? ಹಾಗಲ್ಲ, ನಾನು ಹೇಳ್ದ ಹಾಗೆ ಹೇಳ್ಬೇಕು. ನಾನು ಮಾಡಿದ ಹಾಗೆ ಮಾಡ್ಬೇಕು. ಧರ್ಮೇಚ್ಛ ಅರ್ಥೇಚ್ಛ ಏ ಭಾವನೀಚ್ಛ. ಯಾರು ಇವತ್ತು ನಾನು ಹೋಗೋದು ಹೇಳಿದ್ದೆ. ಹೋಗಬೇಡ ಅಂತ ಹೇಳಿದ್ರ? ಇನ್ನು ಮಾತ್ರ ಹೋಗ್ಬೇಡ. ಆಯ್ತು, ಈಗ ಮತ್ತೆ ನಾನು ಯಾವುದು ಬೇಡ, ಕಾಲಿಟ್ಟುದೇ ಬೇಡ, ಯಾವುದು ಸಮಸ್ಯೆ ಬೇಡ. ಅಧರ್ಮೇಚ್ಛ ಅರ್ಥೇಚ್ಛ ಆಯ್ತಲ್ಲ. ಈಗ ಮುಖ ಮಂಗಳ ಅರ್ಥ ಆಗ್ಬೇಕು. ಬೇಗ ಬೇಗ ಬೇಗ. ಕಾಮಿನಿ ನನಗೆ ಸುಂದರಗೆ ವಂದಿತಗೆ ಕವಿ ಕವಿ ಬಗೆಯ ಕರಗಿ ಕವಿನಿಯರು ಸುತ್ತಿ ಮರಿ ಮಾಡುತ್ತ ದೇವದಾರತಿಯ ಬೆಳಗಿದರು. ಈಗ ಹಿರಿಯರಿಂದ ಆಶೀರ್ವಾದ ಬ್ರಾಹ್ಮಣರೇ ಪವಿತ್ರವಾದ ಪಾದಾಂಬುಜಕ್ಕೆ ಪ್ರಣಾಮ. ಒಳ್ಳೆ ಆಗಲಿ. ಈ ವರ್ಷ 4 ಕಾಲಾಗಿದೆ, ಮುಂದಿನ ವರ್ಷ 6 ಕಾಲ. ಇನ್ನು ಆಗುದೇ ಸಿಸಿ ಅದೆಲ್ಲ ಇದೊಂದು ಮೂಗು ಮತ್ತೆಂತ ಇಲ್ಲ. ಆಯ್ತಲ್ಲ ಅಮ್ಮ. ಈಗ ಅಮ್ಮನ ಶೀಘ್ರವೇ ಸಂತಾನ ಪ್ರಾಪ್ತಿರಸ್ತು. ಮತ್ತೆ ಯಾವ್ದಾಗ್ಬೇಕಂತ ನಾನು ಹೇಳಿದ್ದೆ ಆಗುತ್ತೆ. ಆಯ್ತಾಯ್ತು. ಹೋಗು ಬೇಡ, ಹೋದ್ರೆ ಮತ್ತೆ ಬೆಳಗಾಗ್ತದೆ ಮರ. ಬೇಗ ಹೋಗ್ಬೇಕು ಮರ. ಇಲ್ಲೇ ಸರಭ್ಯೋ ನಮಃ. ಎಲ್ಲರೂ ಒಂದು ಕೈ ಎತ್ತಿ ಒಂದು ಆಶೀರ್ವಾದ ಮಾಡಿ. ನೀವೆಲ್ಲ ಬೇಡ ಮಕ್ಕಳ, ಎಂತ ನೀವು ಹುಡುಗರೇ ಬ್ರಾಹ್ಮಣರ ಹುಡುಗರೇ. ಬ್ರಹ್ಮಪ್ರಸಾದ ಹೌದು, ಎಂತ ಮಾಡುವ ಈಗ? ಮರ್ಯಾದೆ ಹೋಗ್ತದೆ. ತರ್ಸುದಾ ತರ್ಸುದಾ? ಅಲ್ಲಿ ಬಾಗಿಲಾಗ್ರೆ ನೀರು ತರಿಸೋದನ್ನೇ ಬಿಟ್ಟರೆ ಮಾತಾಡ್ತಿಲ್ಲ. ಹುಡುಗರೇ ಹುಡುಗರೇ ನಾನು ಕೊಟ್ಟಾಗ್ತದ? ಓ, ನಾವು ತರಿಸಿಕೊಟ್ರೆ ನೀವು ಕೊಟ್ಟ? ನಾವೇ ಕೊಡ್ಬೇಕಾ? ಸ್ವಂತ ಸ್ವಂತ ಉಂಟಲ್ಲ. ಎಂತ ಬಟ್ಟೆ? ಇದು ನಮ್ಮಪ್ಪ ಹಳೆಯ ಕಾಲದ ಪಟ್ಟೆ. ಇದು ಅಟ್ಟದ ಮೇಲೆ ಇಟ್ಟಿದ್ದೆ. ಇದನ್ನು ಈಗ ಬಿಡಿಸಿದಾಗ ಕೆಟ್ಟೆ. ಇದನ್ನು ಕೊಟ್ಟು ನಾನು ಈ ವರ್ಷ ಕೆಟ್ಟೋದೆ. ಇದ್ರಲ್ಲಿ ಉಂಟು 106 ಬಟ್ಟೆ. ಅದು ಬರ್ಲಿಲ್ಲಲ್ಲ, ಈಗ ಮುದು ಮಕ್ಕಳಿಗೆ ಜಾಡ ಸೋಮೇನ ಸೋಮ ಜಾಡ್ರೇನ ಯಾರು ಬೇಡ್ರು ಸೋಮ? ಬೇಡ ಸೋಮ ಅಜ್ಜ ಅದಲ್ಲ, ಜಾಡ್ರ ಸೋಮ ಎನ್ನುವ ನಮ್ಮ ಅಜ್ಜನಿಗೆ ಕೊಟ್ಟಿದ್ದ. ಬೇಡ ಒಂದು ಹುಲಿ ಗೊತ್ತು ಸಾಕಷ್ಟೇ. ನಮ್ಮ ಅಜ್ಜಿ ಕೊಟ್ಟಿದ್ದ. ಅಜ್ಜನಿಂದ ನಮ್ಮ ಅಪ್ಪನಿಗೆ ಬಂತು, ನಮ್ಮ ಅಪ್ಪನಿಂದ ನನಗೆ ಬಂತು. ಈಗ ನಿಮ್ಮಿಂದ ಮುಂದೆ ನಾನೇನಾದ್ರು ಹೇಳ ಅಲ್ಲಿಗೆ ನಿಲ್ಲಿಸ್ಬೇಕು. ಅಲ್ಲಿಗೆ ಬರೀ ಮಕ್ಕಳಿಗೆ ನಮ್ಗೆ ನೀನು ಅದಿಲ್ಲ ಬೇಡ. ಮುದು ಮಕ್ಕಳಿಗೆ ಆಯ್ತು. ಈಗ ಯಾರು ಹೇಳಿದ ಉಂಟು, ಮುದು ಮಕ್ಕಳಿಂದ ಬ್ರಾಹ್ಮಣರಿಗೆ ಉಡುಗೊರೆ. ಬೇಗ ಬನ್ನಿ. ಏನಾಯ್ತು? ನಮಸ್ಕಾರ. ನಮಸ್ಕಾರ. ಬ್ರಾಹ್ಮಣರಿಗೆ ಮಾಡೋರು ಹೇಗ್ ಮಾಡ್ಬೇಕು ಗೊತ್ತಾ? ಎರಡೂ ಕೈ ಸರಿಯಾಗಿ ಕೈ ಬಿಡ, ಹೀಗ್ ಮಾಡ. ಯಾಕೆ ಬಿಡ್ಲಿಕ್ಕೆ ಮನ್ಸಿಲ್ಲ? ಅದು ಹಾಗೆ ಹಾಗೆ ಅನ್ಕೋದೆ. ಈಗ ಚಾಪೆ ಅಲ್ಲ, ನಾಳಿಂದ ಹೀಗೆ ಮಾಡ್ಕೊತೇನೆ. ಗಡಿ ಮಾರ್ಗ. ಮತ್ತೆ ಕೈ ಬಿಡ, ಕೈ ಬಿಟ್ಟು ನಾವು ಎರಡು ಕೈ ಬಿಡ, ಇದು ಬಿಡ. ಓ, ಎರಡೂ ಬಿಡ್ಬೇಕಾ? ಮೂರ್ಖಾಸ್ನವನೇ ನೋಡಿ, ಇಲ್ಲಿ ಉಂಟು ನೋಡಿ. ಈಗ ಅದು ಹಾಗೆ ಮುಟ್ಲಿಕ್ಕಿಲ್ಲ ನೋಡಿ. ಮುಡಿಯಾಗಲಿ ಬಟ್ಟೆ ತಗೊಳ್ಕೊಡುದಾ? ಬೇಡ. ದೂರಕ್ಕ ಗಣೇಶಾಯ ಗಜೇಂದ್ರಾಯ ಮಾಡಿ ಬ್ರಾಹ್ಮಣರೇ, ತೊಳೆಯೋದಕ್ಕೆ ನೀರು ಬಳಸುವುದಿಲ್ವಾ? ಎಲ್ಲ ನಮ್ದು ಮಂತ್ರದಲ್ಲಿ ಎಲ್ಲವೂ ಸ್ಥಾನ ಸ್ನಾನ ಎಲ್ಲಿ ಮನುಷ್ಯ
ಸ್ನಾನ ಮಾಡಲೇಬೇಕು. ನಿಮ್ಮಲ್ಲ ರಗಳೇ ಇಲ್ಲಲ್ಲ ಮಾತ್ರ. ಎಂತದ್ದು? ನೀರು ಖರ್ಚೇ ಆಗುದಿಲ್ಲ. ಎಂತದ್ದು? ಮಂತ್ರದಲ್ಲೇ ಶುದ್ಧಿ ಮಾಡಿದ್ರೆ ಆಯ್ತು ಬರ್ತೇನೆ. ಹೌದಾ? ಹೌದು, ನಾನು ಮಂತ್ರ ಹೇಳಿ ಕೊಡ್ತೇನೆ, ನಾಳೆ ರಜೆ ಮಾಡ್ತೀನಿ. ಮಾಡ್ತಾನೆ. ಈಗ ಎಲ್ಲರೂ ಎದ್ದು ಬಂದು ಈಗ ಒಂದು ಕೈ ಒಪ್ಪಿಸಿ ಬಿಡುದು ಉಂಟಲ್ಲ, ಮಾಡ್ತೀರಾ? ತೊಂದರೆ ಇಲ್ಲ. ಹಾ, ಮಾಡಿ ಬನ್ನಿ. ತೊಂದರೆ ಇಲ್ಲ. ನಾನೇ ಮಾಡ್ಬೇಕಾ? ಆಯ್ತು. ನಾನು ಹೇಳ್ದಾಗೆ ನಾನು ಹೇಳ್ದಾಗೆ ಹೇಳ್ಬೇಕು. ನಾನು ಹೇಳಿದ್ದು ದುಃಖದಲ್ಲಿ ಹೇಳು. ಬರ್ದಿಲ್ಲ ಅಂದ್ರೆ ಕಣ್ಣಿ ಕೈ ಕೊಂಡ್ರೆ ಮದುವೆ ಆಯ್ತು. ಮದುವೆ ಆದ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೆ. ಎಂತ ಊಟ ಮಾಡ್ಲಿಲ್ವಾ? ಒಂದು ಸ್ವಲ್ಪ ಭಾವನೆ ಬರ್ಬೇಕು. ಮಂದಿ ನೀನು ತವ್ರ ಮನೆಯಿಂದ ಹೋಗುದಲ್ವಾ ಗಂಡನ ಮನೆಗೆ, ಹಾಗೆ ಕೈ ಮುಗಿದು ನನ್ನ ಗೆಳತಿಯರೇ, ನನ್ನ ಗೆಳತಿಯರೇ, ನನ್ನ ಗೆಳೆಯರೇ, ನನ್ನ ಗೆಳೆಯರೇ, ಗೆಳೆಯರು ಅಂತ ಹೇಳಿದ್ರೆ ಗೆಳೆಯರ ಆ ಭಾವನೆ. ನೀವು ಹೇಳಿದ ಹಾಗೆ ಹೇಳಿ. ನನ್ನ ತಂದೆ ತಾಯಿ ಅಂತೆ ನೋಡುವವರೇ, ನನ್ನ ತಂದೆ ತಾಯಿಯಂತೆ ನೋಡುವವರೇ, ಅಂದ್ರೆ ಆ ಭಾವನೆ. ಇವತ್ತು ನಾನು ಮದುವೆ ಆಗಿದ್ದೇನೆ. ಇವತ್ತು ನಾನು ಮದುವೆ ಆಗಿದ್ದೇನೆ. ಮದುವೆ ಆದ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೆ. ಅವರೆಲ್ಲ ಭಟ್ರೆ ಸಣ್ಣದಿರುವಾಗಿಂದ ಎತ್ತಿ ಆಡಿಸಿದ್ದಲ್ಲಿ ಅದು ಮೊದಲು ಹೇಳು ಮನೆ. ಈಗ ಬಿಟ್ಟು ಹೋಗ್ತಾ ಇದ್ದಾಳೆ. ಎಂತ ಬಿಟ್ಟು ಹೋಗುದೇ? ಬಿಟ್ಟು ಗಂಡನ ಮನೆಗೆ. ಹೌದು ಹೌದು. ಹಾಗಾಗಿ ಬಹಳ ಸಂತೋಷದಿಂದ ನೀವು ಎಲ್ಲವರು ಆರಿಸಿ ಅರಸಿ ನನ್ನನ್ನು ಕಳಿಸಬೇಕು. ಆಯ್ತಾ? ಈಗ ನೀವು ಬೇಡಲ್ಲ, ಒಳ್ಳೆ ರೀತಿಯಿಂದ 100 ಕಾಲ ಯಾವ ಕೈ ಕೊಡ್ತೇನೆ ಒಳ್ಳೆದಾಗಿ ಆಯ್ತಲ್ಲ. ಎಲ್ಲರೂ ಊಟದ ವ್ಯವಸ್ಥೆ ಆ ಕಡೆ ಉಂಟು, ಎಲ್ಲ ಆ ಕಡೆ ಹೋಗ್ಬೇಕು. ಆಯ್ತಾಯ್ತು. ಬ್ರಾಹ್ಮಣರು ಊಟ ಮಾಡಿಕೊಂಡು ಹೋಗಿ. ಆಯ್ತು, ಹೋಗುದು. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡುದಿಲ್ವಾ? ಮದುವೆ ಒಳ್ಳೆ ರೀತಿ ಮಾಡಿ ಕೊಟ್ಟಿದ್ದೀರಾ. ಹೌದು. ದಕ್ಷಿಣೆ ಕೊಡ್ಬೇಕಾ? ಮತ್ತೆ ಬ್ರಾಹ್ಮಣರೇ, ಹಾ. ಮುಷ್ಟಿ ಕಟ್ಟಿ ಕೊಡ್ತೇನೆ, ಹಾ. ಕಡಿಮೆ ಆದ್ರೆ ಬಾಯಿ ಬಿಟ್ಟು ಕೇಳ್ಬೇಕು. ನೀವು ಮುಷ್ಟಿ ಕೊಡುವುದೇ ಬೇಡ, ಅದ್ರಲ್ಲಿ ಬಂದ್ರು ಬಂದಿದ್ದು ನಮ್ಗೆ ಇಲ್ಲ. ಹಾಗೆ. ಆಯ್ತು ಬಿಡಿ. ತೆಗೆದುಕೊಳ್ಳಿ. ಆಯ್ತಾಯ್ತು, ಬ್ರಾಹ್ಮಣರಿಗೆ ಆಯ್ತಲ್ಲ. ನಿಮ್ದು ರಾಮಣ್ರೆ ಮುಷ್ಟಿ ಬಿಗಿದು ಕೊಡ್ತೇನೆ. ಬೇಡ, ನೀವು ಜೀವನದಲ್ಲಿ ಎಂತ ಇಲ್ಲ. ಹಾಗಲ್ಲ ಬ್ರಾಹ್ಮಣ್ರೆ, ಮುಷ್ಟಿಗೆ ಬಂದಷ್ಟು ಬಾಚಿ ಕೊಡುವುದು. ಆಯ್ತು, ನಿಮ್ ಭಂಡಾರದ್ದು. ಆಯ್ತಾಯ್ತು, ಒಳಗಡೆ ಬನ್ನಿ ಕೊಡ್ತೇನೆ. ಒಂದು ಒಳ್ಳೆ ಆಶೀರ್ವಾದ ಮಾಡಿ. ಒಳ್ಳೇದು. ಹೌದು. ಹೇಗಂತ ಅಪರೂಪ ಸಿಕ್ಕಿದ್ರಿ ನೀವು. ಏನೇ ಆಗಲಿ ಒಂದು ಒಳ್ಳೆ ಆಶೀರ್ವಾದ, ಯಾವುದೇ ಇರಲಿ ಒಂದು ಒಳ್ಳೆ ಆಶೀರ್ವಾದ. ಒಳ್ಳೆ ಆಶೀರ್ವಾದ. ಒಳ್ಳೇದು ಒಳ್ಳೇದು. ನಿನ್ನ ಮನಸ್ಸಲ್ಲಿ ಯಾವುದು ಉಂಟು ಹಾಗೆ ಆಗಲಿ. ಆಗ್ಲಿ ಭಟ್ರೆ, ನಮ್ಮ ನನ್ನ ಮನಸ್ಸಲ್ಲಿ ಇದ್ದು ಹಾಗೆ ಆಗಲಿ. ನೀನು ಅದು ಯಾವ್ದು ಕೇಳ್ಬೇಡ, ನಾಡ್ದು